ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾತಾಡ್ಲಿ ಪಾಪ. ಉತ್ತರವನ್ನ ಕೊಟ್ಟದಾರ, ಹಾರಿಕೆ ಉತ್ತರ ಕೊಟ್ಟರು ಸರ್. ಕೊಡ್ಲಿಲ್ಲ ಅಂದ್ರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಸೃಜಿಸುವ ಸಂಬಂಧ ಕೋರಿಕೆಗಳು ಸ್ವೀಕೃತವಾಗಿರುತ್ತವೆ. ಸದರಿ ಕೋರಿಕೆಗಳನ್ನು ಪರಿಗಣಿಸಲು ಸೂಕ್ತವಾಗಿದ್ದಲ್ಲಿ ಸರ್ಕಾರಕ್ಕೆ ವಿವರವಾದ ಪ್ರಸ್ತಾವನೆ ಸಲ್ಲಿಸುವಂತೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಇವರಿಗೆ ನಿರ್ದೇಶಿಸಲಾಗಿದ್ದು ವರದಿ ನಿರೀಕ್ಷಿಸಲಾಗುತ್ತಿದೆ. ನೂತನ ಜಿಲ್ಲೆಗಳನ್ನು ಸೃಜಿಸುವ ವಿಷಯವು ಸರ್ಕಾರದ ಸಾಮಾನ್ಯ ನೀತಿಗೆ ಸಂಬಂಧಿಸಿದ್ದಾಗಿದೆ. ನೂತನ ಜಿಲ್ಲೆಯನ್ನಾಗಿ ರಚಿಸಬೇಕಾದರೆ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಅಗತ್ಯತೆಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಹಣಕಾಸಿನ ಇತಿಮಿತಿಯನ್ನು ಒಳಗೊಂಡಿರುತ್ತದೆ. ಆರ್ಥಿಕ ಇಲಾಖೆಯು ಯಾವುದೇ ಹೊಸ ಜಿಲ್ಲೆ, ತಾಲೂಕು, ಹೋಬಳಿ ರಚನೆಗೆ ಸಹಮತಿಯನ್ನು ನೀಡುತ್ತಿರುವುದಿಲ್ಲವಾದ್ದರಿಂದ ಸರ್ಕಾರವು ಪ್ರಸ್ತುತ ಹೊಸ ಜಿಲ್ಲೆಗಳ ರಚನೆಗೆ ಯಾವುದೇ ತಾತ್ವಿಕ ನಿರ್ಣಯ ಕೈಗೊಂಡಿರುವುದಿಲ್ಲ ಅಂತ ಹೇಳಿ ಹಿಂಗೆ ಹಾರಿಕೆ ಉತ್ತರ ಕೊಟ್ಟರೆ ಹೆಂಗ್ ಸರ? 18 MLA ಕ್ಷೇತ್ರ ಸರ್, ಇದು ದೊಡ್ಡ ಜಿಲ್ಲಾ. ಈಗ ಹಿಂದೆ 20 ವರ್ಷ ಹಿಂದನ ದಿವಂಗತ JH ಪಾಟೀಲ್ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಮಾಡಿದಂತ ಜಿಲ್ಲೆ ಚಿಕ್ಕೋಡಿ. ಇಲ್ಲಿ ತಕ 25 ವರ್ಷ 30 ವರ್ಷ ಆದ್ರೂ ಇನ್ನೂ ತಕ ಜಿಲ್ಲೆ ಘೋಷಣೆ ಆಗ್ತಾ ಇಲ್ಲ. ಈಗಾಗಲೇ ಚಿಕ್ಕೋಡಿಯಲ್ಲಿ, ಅತ್ತನೆಯಲ್ಲಿ, ಗೋಕಾಕದಲ್ಲಿ ಹೋರಾಟ ಮಾಡತಾರ ಸರ್ ರೈತರು. ಉತ್ತರ ಕೊಡ್ತಾರೆ. ಹೀಗೆ 30 ವರ್ಷ ಹೋರಾಟ ಮಾಡಿ ಒಬ್ರು ರೈತರು, ಈಗ ನಮ್ಮ ನಾಯಕರು ಒಬ್ರು ಸತ್ತು ಹೋದ್ರೆ ಈಗ ಬರೀ ಹಾರಿಕೆ ಉತ್ತರ ಕೊಟ್ರೆ ಹೆಂಗ್ ಸರ್? ಈಗ ಘೋಷಣೆ ಮಾಡ್ಬೇಕೀಗ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡ್ಬೇಕು. 18 MLA ಕ್ಷೇತ್ರ. ಈಗ ಧಾರವಾಡ ಈಗ 3 ಜಿಲ್ಲಾ ಮಾಡಿದಾರೆ ಸರ್, ಗದಗ ಮತ್ತ ಹಾವೇರಿ ಮತ್ತ ಧಾರವಾಡ ಮತ್ತ ನಮ್ ಬೆಳಗಾವಿ ಜಿಲ್ಲಾ ಮಾಡಕ್ಕೆ ಹಾಕಿ ಇವ್ರಿಗೆ ಹಿಂದೇಟ್ ಹಾಕ್ತಾರೆ ಸರ್ಕಾರದವ್ರು. ಆರ್ಥಿಕ ಏನ್ ಸಲಹಬೇಕು ಮತ್ತ ಪ್ರಾದೇಶಿಕ ಆಯುಕ್ತರದ ವರದಿ ಬೇಕತ್ತ. ಮತ್ತೆ ಈಗ ಹಿಂದೆ JH ಪಾಟೀಲ್ ಸಾಹೇಬ್ರು ಹೆಂಗ್ ಘೋಷಣೆ ಮಾಡಿದ್ರು ಇದನ್ನ? ಸರ್, ಈಗ ನಾನು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿನೂ ಕೂಡ ಧ್ವನಿಯನ್ನ ಎತ್ತಿದ್ದೀನಿ. ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಆಫೀಸ್ಗಳು ಕೂಡ ನಮ್ಮಲ್ಲಿ ಈಗ ಇದಾವೆ. ಸರ್ಕಾರಕ್ಕೆ ಯಾವುದೇ ಕೂಡ ಅಂಥ ಹೊರೆ ಬೀಳೋದಿಲ್ಲ ಸರ್. ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರಬೇಕು, ಒಬ್ಬ ಕೆಲಸಕ್ಕೆ ಯಾರಾದರೂ ಬರಬೇಕು ಅಂದರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಧ್ಯಕ್ಷ. ಅದ್ರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ, ಆ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ. ಹಾಗಾಗಿ ಮೇಲಿನ ಮೇಲೆ ಅವ್ನು ಬರಬೇಕು, ಅವ್ನು ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು. ಹೀಗಾಗಿ ಅಲ್ಲಿ ಬಹಳ ತೊಂದರೆ ಆಗ್ತದೆ ಅಧ್ಯಕ್ಷರೇ. ಪ್ರತಿ ವರ್ಷನೂ ಕೂಡ ಪ್ರತಿ ಅಧಿವೇಶನದಲ್ಲಿ ಕೂಡ ನಾನು ಧ್ವನಿಯನ್ನ ಎತ್ತಿದ್ದೀನಿ. ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತೇವೆ, ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, ಗೋಕಾಕ್ ಕೂಡ ಜಿಲ್ಲೆ ಆಗಬೇಕು. ಅಂದ್ರೇನೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷರೇ. ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೇನೆ, ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ತಮ್ಮ ಮೂಲಕ ಅಧ್ಯಕ್ಷರೇ, ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಲ್ಲಿ ಪ್ರಶ್ನೆ ಅಲ್ಲ ಸರ್. ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ. ಮುಖ್ಯಮಂತ್ರಿಯವರು ಎಲ್ಲ ಚರ್ಚೆಗೆ ಕರೆದಿದ್ರು. ಇದು ಮತ್ತೊಮ್ಮೆ ಚರ್ಚೆಗೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷ ಸಭೆ ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಈಗಾಗಲೇ ಮಾನ್ಯ ಕಂದಾಯ ಸಚಿವ ವಿನಂತಿ, ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಇಡೀ ಗೋಕಾಕ್ ತಾಲೂಕು ಜಿಲ್ಲೆ ಆಗಬೇಕೆಲ್ಲ ಮಠಾಧೀಶರು, ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊಂಡಿವಿ. ಮಾನ್ಯ ಮುಖ್ಯಮಂತ್ರಿ ಅವ್ರು ಏನು ಹೇಳಿದ್ರೆ, ವಿಧಾನಸಭಾ ಅಂದರೆ 18 ಕ್ಷೇತ್ರ ಇದೆ, ಅವ್ರನ್ನೂ ಎಲ್ಲ ಕರಿತೀವಿ. ಇಬ್ಬರು ವಿಧಾನ ಪರಿಷತ್ ಸದಸ್ಯರು 3 ಜನ ಆದರು, ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನಿರ್ಣಯ ತಗೊಂಡು ನಮ್ಮ ವಿನಂತಿ ಸನ್ಮಾನ್ಯ ಸಭಾ ತಮ್ಮ ಮುಖಾಂತರ ಈಗಾಗಲೇ ಆಯೋಗಗಳು ರಿಕಮೆಂಡ್ ಮಾಡಿದ್ದು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ರಿಕಮೆಂಡ್ ಮಾಡಿದಾರು. ತಾವು ಆಡಳಿತ ದೃಷ್ಟಿಯಿಂದ ದಯಮಾಡಿ ಅಂದರೆ ಈ ಸದನ ಮುಗಿಯೊಳಗೆ ತಾವೆಲ್ಲ ಶಾಸಕರನ್ನು ಮತ್ತೆಲ್ಲ ವಿಧಾನ ಪರಿಷತ್ ಎಲ್ಲರೂ ಸದಸ್ಯರನ್ನು ಕರೆದು ತಾವೊಂದು ಸಭೆ ಮಾಡಿ ನಿರ್ಣಯ ಮಾಡಿದರೆ ಭಾಳ ದಿನ 40 ವರ್ಷದ ಹೋರಾಟ ಇದೆ. ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಸಭಾಧ್ಯಕ್ಷರೇ, ಈಗ ಬೆಳಗಾವದಾಗ ನೀವು ಇಲ್ಲಿ ಅಧಿವೇಶನ ನಡೆಸಿ ಏನ್ ಆಯ್ತು 18 MLA ಕ್ಷೇತ್ರ ಸರ್, ದಯಮಾಡಿ ಗಮನಿಸಿ ಹೇಳಿದೀನಿ. ಅಧಿವೇಶನ ಮುಗಿದ್ರೊಳಗೆ ಎಲ್ಲ 18 ಶಾಸಕರು ಕರೀರಿ, ವಿಧಾನ ಪರಿಷತ್ ಸರ್ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು. ಅಂದ್ರೆ ಇದು ಉತ್ತರ ಕರ್ನಾಟಕ ನೀವು ಇಲ್ಲಿ ಅಧಿವೇಶನ ನಡೆಸಿದ್ದಕ್ಕೆ ಸಾರ್ಥಕ ಆಗತ್ತೆ. ನಮ್ಮ ಜಿಲ್ಲಾನ ನೀವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಅಧಿವೇಶನ ಅದಕ್ಕೆ ನಡ್ತದೆ. ದುರ್ಯೋಧನ ಅವರೇ, ಉತ್ತರ ಅದಕ್ಕೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ಸರ್. ಮತ್ತೆ ಹೌದು.